ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತಿನ ನನ್ನ ಡೈಲಿ ವ್ಲಾಗ್ ಯಾವ ರೀತಿ ಹೋಗುತ್ತೆ ನೋಡೋಣ. ಮತ್ತು ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸಪೋರ್ಟ್ ಮಾಡಿ. ಇವತ್ತು ಮಧ್ಯಾಹ್ನ ಅಡುಗೆ ಮಾಡಬೇಕು. ಅಮ್ಮ ಅಂದರು ಸಂಜೆಗೆ ದೋಸೆ ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತ. ದೋಸೆ ಇಟ್ಟಿದೆ, ಆಲೂಗೆಡ್ಡೆ ಪಲ್ಯ ಮಾಡ್ಬೇಕು. ಚಟ್ನಿನೂ ಕೂಡ ಬೆಳಗ್ಗೆ ಮಾಡಿದ್ದಾರೆ. ಬೆಳಿಗ್ಗೆ ಇಡ್ಲಿ ಮಾಡಿದರು. ಅದಕ್ಕೇ ಮಧ್ಯಾಹ್ನಕ್ಕೆ ಏನಾದರೂ ಸಿಂಪಲ್ಲಾಗಿ ನೀವಿಬ್ಬರು ಮಾತ್ರ ಏನಾದರೂ ಮಾಡ್ಕೊಳ್ಳಿ ಅಂತ ಅಂದರು. ನಾನು ರೈಸ್ ಏನಾದರೂ ಮಾಡಿದ್ರೆ, ನೆನ್ನೆನೂ ಪಲಾವ್ ತಿಂದಿದ್ದೆ, ಇವತ್ತು ರೈಸ್ ಏನು ಅಷ್ಟೊಂದು ಬೇಡ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಚಪಾತಿ ಜೊತೆ ಯಾವುದಾದ್ರೂ ಒಂದು ಗ್ರೇವಿನ ಮಾಡ್ಕೊಳ್ಳೋಣ ಸಾಕಂತ ಅನಿಸುತ್ತೆ. ಕೌಶಿಕ್ಗೆ ಬೇಕಂದರೆ ಸ್ವಲ್ಪ ರೈಸ್ ಆದರೂ ಮಾಡ್ಕೊಬೋದು, ಇಲ್ಲಾಂದರೆ ಏನಾದರೂ ಸರಿ ಮಾಡಿ ತಿನ್ಸಿದ್ರೆ ಮುಗೀತು. ಇಲ್ಲಾಂದರೆ ದೋಸೆ ಇದೆ, ದೋಸೆನಾದರೂ ತಿನ್ನಿಸ್ಬೋದು, ಯಾವುದಾದ್ರೂ ಒಂದು ತಿನ್ನಿಸ್ಬೋದು. ಅದಕ್ಕೇನೆ ಇವಾಗ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಇನ್ನೇನು 11:30 ಆಗಿದೆ ಅಂತ ಅಂದ್ಕೋತೀನಿ. ಕೌಶಿಕ್ನ ಮಲಗಿಸ್ದೆ. ಮಲಗಿಸಿಲ್ಲ ಅಂದರೆ ಏನೂ ಕೆಲಸ ಮಾಡೋಕ್ಕಾಗೋದಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಲೈಟ್ ಹಾಕ್ಬಿಡ್ತೀನಿ. ಇನ್ನೊಂದೇನು ಅಂತಂದರೆ, ನಾನು ಆಲ್ರೆಡಿ ಸೂಪರ್ ಹೆಲ್ತ್ ಅಂತ ಒಂದು ಹಾಸ್ಪಿಟಲ್ ಅಂತ ಹೇಳಿದ್ನಲ್ಲ, ನಾನು ಚೆಕಪ್ ತೋರಿಸ್ದೆ ಅಂತಂದ್ಬಿಟ್ಟು. ನಿಜವಾಗ್ಲೂ ಕೋರ್ಮಂಗ್ಲ ನಿಯರ್ ಬೈ ಇರೋರು ಡೆಫಿನೆಟ್ಲಿ ಆ ಒಂದು ಹಾಸ್ಪಿಟಲ್ನ ವಿಸಿಟ್ ಮಾಡಿ. ಮಸ್ಟ್ ಆ್ಯಂಡ್ ಸ್ಟುಡ್. ಪ್ರೆಗ್ನೆಂಟ್ ಇರೋರಿಗೆ ನೆಕ್ಸ್ಟ್ ಲೆವೆಲ್ ಏನೋ ಬೆಸ್ಟ್ ಅಂತ ನನಗಂತ ಅನಿಸುತ್ತೆ. 100 ಅಲ್ಲ 200%. ಯಾಕಂದರೆ ಸ್ಕ್ಯಾನಿಂಗ್ ಇದೆ, ಎಲ್ಲ ಥರ ಬ್ಲಡ್ ಚೆಕಪ್ ಫ್ರೀ ಇದೆ. ಮತ್ತು MRI CT ಅದೇನೋ ಅಷ್ಟೊಂದು ಇನ್ಕ್ಲೂಡ್ ಆಗೋದಿಲ್ಲ ನಮ್ಮ ಒಂದು ಇದರಲ್ಲಿ, ಏನೋ ಪ್ರೆಗ್ನೆನ್ಸಿಯಲ್ಲಿ. ಆ ಬ್ಲಡ್ ಚೆಕಪ್ ಅದು ತುಂಬಾ ಇರುತ್ತೆ. ಮತ್ತು ಸ್ಕ್ಯಾನಿಂಗ್ ಎಲ್ಲ ಇರುತ್ತೆ. ಅದು ಎಲ್ಲನೂ ಕೂಡ ಫ್ರೀಯಾಗಿರುತ್ತೆ. ಜಸ್ಟ್ 4,000 ಕೊಟ್ಬಿಟ್ಟು ಜಾಯಿನ್ ಆದರೆ ಮುಗೀತು. VIP ಪಾಸ್ನ ತೊಗೊಂಡ್ರೆ ಪ್ರೆಗ್ನೆಂಟ್ ಇರೋರಿಗೆ ಮೇಯ್ನಾಗಿ ಒಂದ್ಸತಿ ಹೋಗಿ ನೋಡಿ. 4 ಅಂದರೆ ಒಂದು ಫ್ಯಾಮಿಲಿಯಲ್ಲಿ 4 ಮೆಂಬರ್ಸು ನಾವು ಒಂದು ವರ್ಷಕ್ಕೆ ತೋರಿಸ್ಕೊಬೋದು. ಎಂಥದ್ದೇ ಏನೇ ಆದ್ರೂ ಆರಾಮ್ಸೆ ಅಲ್ಲಿ ಫ್ರೀಯಾಗಿ ನಮಗೆ ಮಾಡ್ತಾರೆ. ಸರ್ಜರಿ ಮತ್ತು ಎಂಡೋಸ್ಕೋಪಿ ಮತ್ತು ಮೆಡಿಸನ್ ಇದು ಬಿಟ್ಟು ಮಿಕ್ಕಿದೆಲ್ಲ ಫ್ರೀನೇ ಇರುತ್ತೆ. ದಯವಿಟ್ಟು ಯಾರಾದರೂ ನಿಯರ್ ಬೈ ಇದ್ದರೆ ಹೋಗಿ ಆ ಒಂದು ಹಾಸ್ಪಿಟಲ್ನ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ನಾನು ಕೂಡ ನೆಕ್ಸ್ಟು ಚೆಕಪ್ಗೆ ಹೋಗಬೇಕು. ಸೊ ಇವಾಗ ನಮ್ಮಮ್ಮನೂ ಕರ್ಕೊಂಡು ಹೋಗಬೇಕು. ಬೇರೆ ಹಾಸ್ಪಿಟಲ್ ಹೋಗಿ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲ ಕೊಡಬೇಕು, ಇದರಲ್ಲಿ ಏನೂ ಇಲ್ಲ. ಆರಾಮಾಗಿ ಹೋಗ್ಬೋದು, ಆರಾಮಾಗಿ ಬರ್ಬೋದು. ಇವಾಗ ಚಪಾತಿ ಹಿಟ್ಟು ನಾರ್ಮಲಾಗಿ ಎಲ್ಲರೂ ಮಾಡೋ ಥರ ನಾನು ಕೂಡ ಕಲಿಸ್ಕೊತೀನಿ ಅಷ್ಟೇ. ಗ್ರೇವಿ ಏನು ಮಾಡ್ತೀನಿ ಅನ್ನೋದು ನಮಗೆ ತೋರಿಸ್ತೀನಿ. ಮತ್ತು ಚಪಾತಿ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಆಮೇಲೆ ಸಿಗ್ತೀನಿ. ಮತ್ತು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸಪೋರ್ಟ್ ಮಾಡಿ ಗಾಯ್ಸ್. ಆಲೂಗಡ್ಡೆನ ಬೇಯಕ್ಕೆ ಹಾಕಿದ್ದೀನಿ. ಆಲೂಗಡ್ಡೆ ಮತ್ತು ಉಪ್ಪು ಹಾಕಿ ಬೇಯಿಸ್ತಾ ಇದ್ದೀನಿ. ನಾನು ಅಂದ್ಕೊಂಡೆ ಇದು ಮಾಡೋಣ ಅಂತ, ಏನಾದರೂ ಗ್ರೇವಿ ಥರ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಸರಿ ಆಲೂ ಪರಾಟ ತಿನ್ನೋಣ. ತುಂಬ ದಿನ ಆಗಿತ್ತು, ತುಂಬ ತಿಂಗಳುಗಳಾಗಿತ್ತು ನಾನು ಆಲೂ ಪರಾಟ ಮಾಡಿಲ್ಲ. ಯಾವತ್ತೂ ಒಂದು ಸತಿ ನಮ್ಮಮ್ಮ ಏನೋ ಮಾಡಿಕೊಟ್ಟಿದ್ರು ಅಂತ. ಸರಿ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡೆ. ಹೆಂಗಿದ್ರು ಸಂಜೆಗೂ ಕೂಡ ಆಲೂಗಡ್ಡೆ ಬೇಕಲ್ವ, ಅದಕ್ಕೆ ಇವಾಗಲೇ ಬೇಯಿಸಿಟ್ಬಿಡೋಣ. ಆಮೇಲೆ ಮತ್ತೆ ಸಂಜೆ ಏನಿದು ಸ್ವಲ್ಪ ಫ್ರೈ ಥರ ಮಾಡಿಕೊಂಡ್ರೆ ಮುಗಿದೋಗುತ್ತೆ. ಆಮೇಲೆ ನಾನು ಶಾಪಿಗೆ ಬೇರೆ ಹೋಗಬೇಕು. ಆಮೇಲೆ ಕೌಶಿಕ್ಕು ಸುಮ್ಮನೆ ಸ್ವಲ್ಪ ಗಲಾಟೆ ಅದು ಇದು ಕಿತಾಪತಿ ಮಾಡ್ತಾ ಇರ್ತಾನೆ. ಅದರಿಂದ ಇವಾಗಲೇ ಬೇಯಿಸಿಟ್ಬಿಟ್ರೆ ಜಸ್ಟ್ ಆಮೇಲೆ ಒಗ್ಗರಣೆ ಮಾಡ್ಕೊಬೋದು ಅಂದ್ಬಿಟ್ಟು ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಸ್ವಲ್ಪ ಪನ್ನೀರ್ ಪರಾಟ ಮತ್ತು ಒಂದು ಸ್ವಲ್ಪ ಆಲೂ ಪರಾಟ ಮತ್ತು ಒಂದು ಸ್ವಲ್ಪ ರೈಸ್ ಮಾಡ್ತೀನಿ. ಬೇಕಂದರೆ ಮೊಸರನ್ನ ತಿನ್ಕೊಬೋದು, ಪುಟ್ಟ ಏನಾದರೂ ಸ್ವಲ್ಪ ರೈಸ್ ಕೇಳಿದ್ರೆ ಅಂತ ಅಂದ್ಬಿಟ್ಟು. ಇಷ್ಟೇ, ತುಂಬ ಸಿಂಪಲ್ಲು. ಆಲ್ರೆಡಿ ನಾನು ಒಂದು ಸಲ ತೋರಿಸಿದೆ ಅನ್ಸುತ್ತೆ ಪನ್ನೀರ್ ಪರಾಟ ಯಾವ ರೀತಿ ಮಾಡ್ತೀನಿ ಅಂತ. ಬಟ್ ಈ ಬ್ಲಾಗಲ್ಲೂ ನಾನು ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು. ತುಂಬಾ ಸಿಂಪಲ್ಲು. ಆಲೂಗಡ್ಡೆನೂ ಅಷ್ಟೇ, ಒಗ್ಗರಣೆ ಏನೂ ಮಾಡಲ್ಲ. ಹಂಗೆ ಸ್ವಲ್ಪ ಈರುಳ್ಳಿ ಅದು ಇದು ಹಾಕಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಡೋದು ಅಷ್ಟೇ. ತೋರಿಸ್ತೀನಿ, ಒಂದು ಸತಿ ನೀವು ಕೂಡ ಟ್ರೈ ಮಾಡಿ, ಈಸಿಯಾಗಿರುತ್ತೆ. ಮೊದಲಿಗೆ ನಾನು ಈರುಳ್ಳಿನ ಆದಷ್ಟು ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣಕ್ಕೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಆಲೂಗೆಡ್ಡೆ ಹಾಕ್ಬಿಟ್ಟು ಬರೀ ಆಲೂಗೆಡ್ಡೆ ಹಾಕೋಣ ಅಂತ ಅಂದ್ಕೊಂಡೆ. ಆಮೇಲೆ ಸರಿ ಸ್ವಲ್ಪ ಆನಿಯನ್ ಕೂಡ ಹಾಕೋಣ, ಚೆನ್ನಾಗಿರುತ್ತೆ. ಬರೀ ಆಲೂಗೆಡ್ಡೆ ಫ್ಲೇವರ್ ಇದ್ದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಈ ಥರ ಎರಡನ್ನೂ ಮಿಕ್ಸ್ ಮಾಡಿಕೊಂಡೆ. ಒಂದು ಸ್ವಲ್ಪ ಉಪ್ಪು ಮತ್ತು ಖಾರ ಹಾಕ್ಕೊಂಡಿದ್ದೀನಿ ಅಷ್ಟೇ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ. ಅದಾದಮೇಲೆ ಚಪಾತಿನ ಉಂಡೆ ರೀತಿ ಕಟ್ಕೊಂಡು ನೆಕ್ಸ್ಟು ಚಪಾತಿನ ಫಸ್ಟು ಸ್ವಲ್ಪ ಪುರಿ ಥರ
ಹುರಿದ್ಕೊಂಡು ಅದು ಆದಮೇಲೆ ಇಲ್ಲಿ ನಾನು ಕಲಸಿಟ್ಕೊಂಡಿದ್ನಲ್ಲ ಆಲೂಗಡ್ಡೆ ಇದು ಎಲ್ಲ ಮಿಕ್ಸ್ ಎಲ್ಲ ಅದನ್ನು 1 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಫೋಲ್ಡ್ ಮಾಡಿಕೊಂಡು ಒತ್ತೋದು ಅಷ್ಟೇ. ನಿಜವಾಗ್ಲೂ ಚೆನ್ನಾಗಿರುತ್ತೆ. ಇದರಲ್ಲಿ ಡಿಫ್ರೆಂಟಾಗಿ ಮಾಡ್ಬೋದು. ತುಂಬ ರೀತಿ ಮಾಡ್ತಾರೆ. ಆಲೂ ಪರೋಟ ಆಗಲಿ, ಪನ್ನೀರ್ ಪರೋಟ ಆಗಲಿ ಅಥವಾ ತರಕಾರಿ ಪರೋಟಗಳು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಮತ್ತು ಪುದೀನ ಪರೋಟ. ಬಟ್ ನಾನು ಅಷ್ಟೊಂದೆಲ್ಲ ಟ್ರೈ ಮಾಡಿಲ್ಲ. ನಾನು ನಾರ್ಮಲಾಗಿ ಒಂದು 3 ಥರ ನನಗೆ ಬರುತ್ತೆ ಅಷ್ಟೇ. ಬಟ್ ಒಂದ್ಸಲ ಟ್ರೈ ಮಾಡಬೇಕು, ಒಂದ್ಸಲ ಟೇಸ್ಟ್ ಮಾಡಬೇಕು. ಬಟ್ ನಾರ್ತ್ ಇಂಡಿಯನ್ ಅವ್ರಿಗೆ ಪರೋಟಗಳು ತುಂಬಾ ಇಷ್ಟ ಆಗುತ್ತೆ. ಬಟ್ ನಮಗೆ ಅಭ್ಯಾಸ ಇರೋರಿಗೆ ಇಷ್ಟಪಟ್ಟು ತಿಂತಾರೆ ಕೆಲವೊಬ್ಬರು. ಬಟ್ ತಿನ್ಬೋದು ಆರಾಮಾಗಿ. ಯಾವಾಗ್ಲೂ ಚಪಾತಿನೇ ತಿನ್ನೋದಕ್ಕಿಂತ ಈ ಥರ ಮಕ್ಳಿಗೆ ಮಾಡಿಕೊಟ್ರೆ ಅವ್ರಿಗೂ ಲಂಚ್ ಬಾಕ್ಸ್ಗಾಗಿರಲಿ ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ಗಾಗಿರಲಿ ಚೆನ್ನಾಗಿರುತ್ತೆ. ಮತ್ತು ಜಾಸ್ತಿ ಒಂದು 2-3 ತಿಂದರೆ ಸಾಕು, ಹೊಟ್ಟೆ ಫುಲ್ ಆಗಿಬಿಡುತ್ತೆ. ಮಕ್ಳಿಗೂ ಒಂಥರ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ತಿನ್ನೋಕ್ಕೆ. ಮತ್ತು ಇದ್ರ ಜೊತೆಗೆ ಜಾಸ್ತಿ ಗೊಜ್ಜು ಆ ಥರದ್ದೇನು ಮಾಡೋ ಅವಶ್ಯಕತೆಯೇ ಇಲ್ಲ. ಮೊಸರಿದ್ರೆ ಸಾಕು, ಉಪ್ಪಿನಕಾಯಿ ಇದ್ದರೆ ಸಾಕು. ಇದರ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಾನು ಕೂಡ ತಿಂದೆ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನಗೆ ಇಷ್ಟ ಆಗುತ್ತೆ, ಸೊ ನಾನು ಮಾಡ್ಕೊತಾ ಇರ್ತೀನಿ. ನೋಡ್ಬೋದು, 1-2 ಮಾಡೋ ತನಕ ಅಷ್ಟೇ. ಆಮೇಲೆ ಏನಿಲ್ಲ, ಆರಾಮಾಗಿ ನಾವು ಮಾಡ್ಕೊಂಬಿಡ್ಬೋದು. ನೀಟಾಗಿ ಕೈ ಓಡುತ್ತೆ ಮಾಡೋಕ್ಕೆ. ಈ ಆಲೂ ಪರಾಟ ಮಾಡಬೇಕಾದ್ರೆ ಕರೆಂಟ್ ಬೇರೆ ಇಲ್ಲ. ಕರೆಂಟ್ ಬೆಳಿಗ್ಗೆಯಿಂದ ಯಾಕೆ ಹೋಗೋದು ಬರೋದು ಮಾಡ್ತೈತೆ. ಇನ್ನೊಂದೇನಪ್ಪ ಅಂತಂದರೆ, ನಾವು ಈ ಥರ ಫಸ್ಟು ಆಲೂಗೆಡ್ಡೆ ಹಾಕೊಂಡ್ಮೇಲೆ ಚಪಾತಿನ ಸ್ವಲ್ಪ ಲಟ್ಟಿಸ್ಕೊಂಡು ಆಮೇಲೆ ಮಡ್ಚ್ಕೊಂಡ್ಮೇಲೆ ನಾವು ಈ ಮಡ್ಚಿರೋ ಸೈಡ್ನ ಬ್ಯಾಕ್ ಸೈಡ್ ಮಾಡ್ಕೊಬೇಕು. ಇದನ್ನ ಕೆಳಗಡೆ ಇಟ್ಕೊಂಡು ಒತ್ತಬೇಕು. ಈ ತರ ಫೋಲ್ಡ್ ಮಾಡ್ಕೊಂಡಿರ್ತಾರಲ್ಲ, ಇದನ್ನ ಕೆಳಗಡೆ ಇಟ್ಕೊಂಡು ಒತ್ತಬೇಕು. ಇದನ್ನ ಮೇಲ್ಗಡೆ ಸ್ವಲ್ಪ ಗೋಧಿ ಹಿಟ್ಟು ಬರುತ್ತಲ್ಲ ಅದನ್ನ ಅವಾಗ ಸ್ವಲ್ಪ ಹಾಕೋತಾ ಇರ್ಬೇಕು. ಇಲ್ಲಾಂದೇನು ಗೊತ್ತಾ, ಲಟ್ಟಣಿಗೆಗೆ ಅಂಟ್ಕೊಬಿಡುತ್ತೆ. ಮತ್ತೆ ಅಲ್ಲಿ ಮಾಡ್ಬೇಕು, ಅಲ್ಲಿ ಬೇಯಿಸ್ಬೇಕು. ಲೇಟ್ ಮಾಡ್ತು ಅಂದ್ರೆ ಆಗಲ್ಲ. ಇವಾಗ ನೋಡಿ, ಇದನ್ನ ನಾನು ಕೆಳಗಡೆ ಹಾಕೊಂಡಿದ್ದೀನಿ, ಮೇಲ್ಗಡೆ ಸೈಡಿಂದ ಒತ್ತಾ ಇದ್ದೀನಿ. ಆಮೇಲೆ ತುಂಬಾ ತೆಳುವಾಗಿ ಮಾಡಕ್ಕೆ ನನಗಂತೂ ಬರಲ್ಲ. ಬಟ್ ನಾನು ಒಂದು ಮೀಡಿಯಂ ಆಗಿ ಮಾಡ್ಕೋತೀನಿ. ತುಂಬಾ ತೆಳುನೂ ಇಲ್ಲ, ತುಂಬಾ ಮಂದನೂ ಇಲ್ಲ, ಆ ತರ. ಕೌಶಿಕ್ ಹಾಲಮ್ಮ, ಅವ್ನು ಬಿಡ್ತಾನೆ ಇರ್ಲಿಲ್ಲ. ಅವನನ್ನ ಹೆಂಗೋ ಸಮಾಧಾನ ಮಾಡಿ ಕೌಶಿಕ್ನ ಇವಾಗ ಮತ್ತೆ ಬೇಯಿಸ್ತಾ ಇದ್ದೀನಿ. ಅವಾಗ ಸ್ವಲ್ಪ ಹಸಿಟ್ನ ಮೇಲ್ಗಡೆ ಈ ತರ ಹಾಕೋತಾ ಇರ್ಬೇಕು. ಇಲ್ಲ ಅಂದ್ರೆ ಅಂಟ್ಕೋತಾ ಇರುತ್ತೆ ಇಲ್ಲಿಗೆ. ಇಷ್ಟೇನೆ. ತುಂಬಾ ಏನು ಇದು ಅಂಗೈ ಅಷ್ಟು ಅಗ್ಲಕ್ಕಿಂತ ಸ್ವಲ್ಪ ಜಾಸ್ತಿಯಾಗಿ ಒತ್ತಿದ್ದೀನಿ ಅಗ್ಲ. ತುಂಬಾ ಇದಾಗಿ ಮಾಡಕ್ ಬರಲ್ಲ ನನಗೆ. ಇಷ್ಟೇನೆ. ಮತ್ತೆ ನೋಡಿದ್ರಲ್ಲ, ಈಸಿಯಾಗಿದೆ. ಪನ್ನೀರ್ ಪರಾಟ ಮಾಡಕ್ ಹೋಗ್ಲಿಲ್ಲ, ಯಾಕಂದ್ರೆ ಇದು ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. ಮತ್ತೆ ಆಮೇಲೆ ಎರಡೂ ಜಾಸ್ತಿ ಆಗ್ಬಿಟ್ರೆ ಸುಮ್ಮನೆ ಮತ್ತೆ ನೈಟ್ ಉಳ್ಕೊಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪನೇ ಮಾಡಿದ್ದೀನಿ. ಆಮೇಲೆ ಇನ್ನೊಂದೇನಂದ್ರೆ, ಸ್ವಲ್ಪ ಎಣ್ಣೆ ಸ್ವಲ್ಪ ಒಂಚೂರು ಜಾಸ್ತಿ ಹಿಡಿಯುತ್ತೆ. ಇದು ಪರಾಟಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ರೇ ಚೆನ್ನಾಗಿ ಅನ್ಸೋದು, ಇಲ್ಲ ಅಂತಂದ್ರೆ ಚೆನ್ನಾಗಿರೋದಿಲ್ಲ. ನೀಟಾಗಿ ಎರಡೂ ಕಡೆ ಬೇಯಿಸ್ಕೊಂಡ್ರೆ ಮುಗೀತು. ಈಸಿಯಾಗಿ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ. ನಾನು ಯಾವ ರೀತಿ ಫೋಲ್ಡ್ ಮಾಡಿಕೊಂಡು ಉಲ್ಟಾ ಇಟ್ಕೊಂಡು ಮಾಡ್ತೀನಲ್ಲ, ಆ ಥರ ಮಾಡಿ. ಕೆಲವೊಬ್ರು ಎಕ್ಸ್ಪರ್ಟ್ ಇರೋರು ಮಾಡ್ತಾರೆ, ಬಟ್ ಬಿಗಿನರ್ಸ್ಗೆ ಆಗಲಿ. ಮತ್ತು ನಮ್ಮ ಕಡೆ ಎಲ್ಲ ಅಷ್ಟಾಗಿ ನಾವು ಪರೋಟ ಎಲ್ಲ ಮಾಡಲ್ಲ. ನಾರ್ತ್ ಇಂಡಿಯನ್ ಸ್ವಲ್ಪ ಜಾಸ್ತಿ ಪರೋಟ ತಿಂತಾರೆ. ಸೌತಲ್ಲೆಲ್ಲ ಬರೀ ಅನ್ನ ಸಾಂಬಾರು ಅದು ಇದು ಅಂತ ತಿಂತಾ ಇರ್ತೀವಿ. ಒಂದ್ಸಲ ಟ್ರೈ ಮಾಡಿಲ್ಲ ಅಂತಂದರೆ, ಸಪೋಸ್ ಏನಾದರೂ ಈ ಥರ ಮಾಡೋಕ್ಕೆ ಬರ್ತಾ ಇಲ್ಲ, ಮೇಲ್ಗಡೆ ಅಂಟ್ಕೋತಾ ಇದ್ರೆ ಈ ಥರ ಒಂದು ಟ್ರಿಕ್ನ ಫಾಲೋ ಮಾಡಿ. ಐ ಥಿಂಕ್ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಮತ್ತು ಊಟ ಎಲ್ಲ ಮುಗಿಸಿ ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ಆವಾಗ ಸಿಗ್ತೀನಿ. ಬಾಯ್. ಚೆನ್ನಾಗೈತವನು. ಅದು ನೋಟ್ ಎತ್ತೀವಿ, ಅದು ನೆಟು ಅಷ್ಟೇನಾ? ಕರೆಂಟ್ ಬೇರೆ ಇಲ್ಲ, ಬಟ್ ಆದರೆ ಚೆನ್ನಾಗಿ ಬಂದಿದೆ. ಒಂದ್ಸತಿ ಟ್ರೈ ಮಾಡಿ.
ಪುಟ್ಟ ಬಂದ, ಪುಟ್ಟನಿಗೂ ಕೂಡ ಇವಾಗ ಹಾಕ್ಕೊಡ್ಬೇಕು. ಒಂದೊಂದೇ ಬೇಯಿಸ್ಕೊಂಡು ಹಾಕ್ತಾ ಇದ್ದೀನಿ. ಈ ಕಡೆ ಒತ್ತುತ್ತಾ ಇದ್ದೀನಿ, ಈ ಕಡೆ ಬೇಯಿಸ್ತಾ ಇದ್ದೀನಿ, ಎರಡೂ ಮಾಡ್ತಾ ಇದ್ದೀನಿ. ಹೆಂಗೈತೆ ಪರೋಟ ಅಂತ? ಹೆಂಗೈತೆ ಪುಟ್ಟ? ಚೆನ್ನಾಯ್ತಾ? ಅವತ್ತು ಮೊನ್ನೆ ಮಾಡಿದ್ನಲ್ಲ ಪಪ್ಪಾಯದು ಕೇಸರಿ ಅವತ್ತು ಹೆಂಗಿತ್ತು? ಯಾಕೆ ಸಕ್ಕತ್ತಾಗಿತ್ತು ಕಣೋ. ನೀನು ಬತ್ತಿ ಅನ್ಕಣೆ, ನೀ ಎಲ್ಲ ಹಂಗೆ ಹೊಂಟೋಗ್ಬಿಟ್ಟಿದಲ್ಲ. ಹಾ ಮನು, ಅವತ್ತು ನಾನ್ ಕೆಲಸ ಇತ್ತಲ್ಲ ಅದಕ್ಕೆ ಬೇಗ ಈ ನೈಟು ಏನು ಅದೇನೋ ಕಳಿಸ್ಬೇಕು ಅಂತ ಹೋದಲ್ಲ. ಮತ್ತು ಸಂಜೆ ಮನೆ ಹತ್ರನೇ ಇರೋ ಕ್ರೋಮಿಗೆ ಬಂದಿದ್ವಿ. ಕ್ರೋಮಲ್ಲಿ ಒಂದು ಇದು ಬೇಕಾಗಿತ್ತು, ಮಿಕ್ಸಿ ಬೇಕಾಗಿತ್ತು. ಸೊ ಅದರಿಂದ ಒಂದು ಫಿಲಿಪ್ಸ್ದು ತೊಗೊಂಡು ನೋಡಿದ್ವಿ. ಜಾಸ್ತಿ ಜಾರ್ದೇನು ಬೇಕಾಗಿಲ್ಲ, ಸಿಂಪಲ್ಲಾಗಿ ಒಂದು 3 ಜಾರದ್ದು ಬೇಕಾಗಿತ್ತು ಊರಿಗೆ ಅಂತಂದ್ಬಿಟ್ಟು ಕೊಟ್ಬಿಟ್ಟು ಇದನ್ನು ತೊಗೊಂಡ್ವಿ. ಬಟ್ ಆಗಸ್ಟ್ 15th ಆಫರ್ ಇರುತ್ತೆ ಅಂತ ಹೇಳಿದ್ರು. ಸೊ ನಾನು ಕೂಡ ಒಂದು ಬೇರೆದನ್ನ ಬೈ ಮಾಡಬೇಕು. ಸೊ ನೋಡೋಣ, ಅವಾಗ ಆದರೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ನಮ್ಮ ಮನೇಲಿ ಏನೋ ಕೂಡ ಇದು ಹಾಳಾಗಿಬಿಟ್ಟಿದೆ. ನಾನು ಒಂದು 2-3 ಸಲ ರಿಪೇರಿ ಮಾಡಿಸಿದ್ದೀನಿ, ಬಟ್ ಅದು ಪದೇ ಹಂಗೆ ಆಗ್ತಾಯಿದೆ. ಅದರಿಂದ ಹೊಸದು ತೊಗೋಬೇಕು, ಸ್ವಲ್ಪ ಚೆನ್ನಾಗಿರೋದನ್ನು ತೊಗೋಬೇಕು ಅಂತ ಇದ್ದೀನಿ. ಇವಾಗ ನಾನು ಫಿಲಿಪ್ಸ್ದು ತೊಗೊಂಡಿದ್ದು 4K, ಅದು ಚೆನ್ನಾಗಿದೆ. ಅದು 2 years ವಾರಂಟಿ ಇದೆ. ಸಿಂಪಲ್ಲಾಗಿ ಒಂದು 2-3 ಜನ ಇದ್ದರೆ ಆರಾಮ್ಸಾಗಿ ಇಷ್ಟು ಸಾಕು. ಬಟ್ ಫುಡ್ ಪ್ರೊಸೆಸರ್ ಅದೆಲ್ಲ ಬರುತ್ತೆ ನೋಡಿ, ಆ ಥರದ್ದೆಲ್ಲ ತೊಗೋತೀನಿ ಅಂದರೆ ಐ ಥಿಂಕ್ ಅದು ಒಂದು 10,000 11,000 ಅಷ್ಟು ರೇಂಜಲ್ಲಿ ಸಿಗುತ್ತೆ. ಅದಾದಮೇಲೆ ಮತ್ತೆ ಶಾಪ್ಗೆ ಹೋಗಿ ಮತ್ತು ಮನೆಗೆ ಬಂದು ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸರಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಸರಿ ಚಿರ್ಮುರಿ ಥರ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಇದಕ್ಕೆ ಈರುಳ್ಳಿ, ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಮಿಕ್ಚರು ಮತ್ತು ಚಿಪ್ಸ್ ಪ್ಯಾಕೆಟ್ ಇತ್ತು. ಸೊ ಚಿಪ್ಸು ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಸೌತೆಕಾಯಿ ಎಲ್ಲ ಹಾಕ್ಕೊಬೇಕು, ಚೆನ್ನಾಗಿರುತ್ತೆ. ಬಟ್ ಸೌತೆಕಾಯಿ ಫ್ರಿಜ್ಜಲ್ಲಿತ್ತಾ, ಸರಿ ಅದನ್ನ ತೆಗೆದು ಕಟ್ ಮಾಡಿದ್ರೆ ಸ್ವಲ್ಪ ತಣ್ಣಗಿರುತ್ತೆ ಅಂದ್ಬಿಟ್ಟು ನಾನು ಹಾಕೋಕ್ಕೆ ಹೋಗಿಲ್ಲ. ಬಟ್ ಅದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ನೀವು ಹಾಕ್ಕೊಳ್ಳಿ ಅದನ್ನು. ಮಿಕ್ಚರ್ ಹಾಕ್ಕೊಂಡೆ. ಇದಕ್ಕೆ ಜಾಸ್ತಿ ಮಸಾಲೆಯನ್ನು ನಾನು ಹಾಕೋಕ್ಕೆ ಹೋಗಿಲ್ಲ, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೆ. ಒಂದು ಸ್ವಲ್ಪ ಉಪ್ಪು ನೋಡಿಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡಿದ್ದೆ, ಅಷ್ಟೇ. ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಡಬೇಕು. ಮತ್ತು 1-2 ಚಮಚ, 2-3 ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಮ್ಮ ಚಾಮರಾಜನಗರ, ನಂಜನಗೂಡು ಈ ಕಡೆ, ಮೈಸೂರು ಈ ಕಡೆ ಎಲ್ಲ ಎಣ್ಣೆ ಹಾಕ್ತಾರೆ, ಬಟ್ ಬೇಲ್ಪುರಿ ಮಾಡೋಕ್ಕೆ. ಈ ಕಡೆಯಲ್ಲಿ ಬ್ಯಾಂಗ್ಳೂರು ಕಡೆ ಎಣ್ಣೆ ಹಾಕಲ್ಲ, ನಾನು ನೋಡಿಲ್ಲ ಎಣ್ಣೆ ಹಾಕಿ ಮಾಡಿರೋ ಅಂಥದ್ದು. ಮತ್ತು ಸ್ವೀಟು ಖಾರ ಮತ್ತು ನಾರ್ಮಲ್ಲು ಖಾರ ಬರುತ್ತೆ ನೋಡಿ, ಅದನ್ನು ಹಾಕಿ ಮಾಡೋದನ್ನು ನೋಡಿದ್ದೀನಿ. ಬಟ್ ಆ ಕಡೆ ಪುರಿನೂ ಕೂಡ ಒಂಥರ ಡಿಫ್ರೆಂಟಾಗಿರುತ್ತೆ, ಈ ಕಡೆ ಪುರಿ ಕೂಡ ಒಂಥರ ಡಿಫ್ರೆಂಟಾಗಿರುತ್ತೆ. ಇದಕ್ಕೆ ಮತ್ತೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ರುಚಿಗೆ ನೋಡ್ಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಕೆಲವೊಬ್ಬರು ಹುಳಿ ಇದ್ರೆ ತಿಂತಾರೆ, ಕೆಲವೊಬ್ಬರು ತಿನ್ನಲ್ಲ, ಕೆಲವೊಬ್ಬರು ನಿಂಬೆಹಣ್ಣೇ ತಿನ್ನಲ್ಲ. ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಪುರಿ ಹಾಕಿಲ್ಲ ಅಂದರೆ ಜಸ್ಟ್ ಈ ಥರನೂ ಸಲಾಡ್ ಥರನೂ ಮಾಡಿಕೊಂಡು ನಾವು ತಿನ್ಬೋದು. ಇದಕ್ಕೆ ಕಾಳುಗಳು ಬೇಕಂದ್ರೂ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ಅದನ್ನು ಕೂಡ ಒಂದ್ಸಲ ನಾನು ಟ್ರೈ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ ಅಂತಂದ್ಬಿಟ್ಟು. ಪುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು, ಚಿರ್ಮುರಿ ರೆಡಿ ಆಗಿಬಿಡುತ್ತೆ. ನಾನು ಅವಾಗವಾಗ ಮಾಡ್ಕೋತಾ ಇರ್ತೀನಿ ಮನೇಲಿ. ಲಾಸ್ಟ್ ಟೈಮ್ ಎಲ್ಲೋ ನಿಯರ್ ಬೈಯಲ್ಲಿ ತೊಗೊಂಡಿದ್ದೆ. ನಿಜವಾಗ್ಲೂ ಎಷ್ಟು ಕೆಟ್ಟದಾಗಿ ಮಾಡಿದರು ಅಂದರೆ, ನಾನೇ ಪರವಾಗಿಲ್ಲ ಮನೇಲಿ ಸ್ವಲ್ಪ ಚೆನ್ನಾಗಿ ಮಾಡ್ಕೊತೀನಿ. ಆಮೇಲೆ ತಿಂದ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಆದಮೇಲೆ ಸ್ವಲ್ಪ ಒಂದೇನೋ ಸೀರಿಯಲ್ ಏನೋ ನೋಡಿದೆ. ನಾನು ಜಾಸ್ತಿ ನೋಡಲ್ಲ, ಯಾವಾಗಾದರೂ ಒಂದೊಂದ್ಸಲ ನೋಡ್ತಾ ಇರ್ತೀನಿ. ನೋಡಿಕೊಂಡೆ. ಪುಟ್ಟ ಬಂದು ಏನೋ ಸ್ವಲ್ಪ ಕ್ಲೀನ್ ಏನೋ ಮಾಡ್ತಾಯಿದ್ದ. ಆಮೇಲೆ ಇನ್ನು ದೋಸೆಗೆ ಮಾಡಿದ್ನಲ್ಲ, ದೋಸೆ ಆಲೂಗಡ್ಡೆ ಪಲ್ಯ ಅದೆಲ್ಲ ತಿಂದ್ಕೊಂಡು ನೈಟು ಮಲ್ಕೊಂಡಿದ್ದಾಯಿತು. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಲವ್ ಯು ಆಲ್.